ಕಲೆ ಸಾಹಿತ್ಯ ಸಾಹಿತ್ಯಕಾರನಿಗೆ ಸಮಾಜದಲ್ಲಿ ಮನ್ನಣೆ. ಪ್ರಕೃತಿ ಹಾರೈಸುವ ಸಂಸ್ಕೃತಿ ನಮ್ಮದು. ಡಾಕ್ಟರ್ ಹನುಮಂತ ಸ್ವಾಮೀಜಿ. ಗಿಡ ಮರ ಪ್ರಾಣಿ ಪಕ್ಷಿ ಪ್ರಕೃತಿಯನ್ನು ಆರಾಧಿಸುವ, ಹಾಡಿ ಹೊಗಳುವ, ಅವುಗಳೊಂದಿಗೆ ಬದುಕುವ ವಿಶೇಷ ಸಂಸ್ಕೃತಿ ನಮ್ಮದು. ಈ ಎಲ್ಲವನ್ನೂ ಆರಾಧಿಸುವ ಗುಣ ಭಾರತೀಯರಲ್ಲಿದೆ ಎಂದು ಯಲೆರಾಂಪುರ ಕುಂಚಿಕಟರ ಮಹಾಸಂಸ್ಥಾನದ ಅಧ್ಯಕ್ಷರಾದ ಡಾಕ್ಟರ್ ಹನುಮಂತ ಸ್ವಾಮೀಜಿ ಹೇಳಿದರು. ಶನಿವಾರ ನಗರದ ಕನ್ನಡ ಭವನದಲ್ಲಿ ಕೋಳಾಲ ಗ್ರಾಮ ಪಂಚಾಯಿತಿ, ಮಾರುತಿ ಕಲಾ ಸಂಘ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಯಲಚಿಗೆರೆ ಸೋಬಾನ ಪ್ರಕಾಶನದ ಆಶಯದಲ್ಲಿ ನಡೆದ ಸಮಾರಂಭದಲ್ಲಿ ಉಮೇಶ್ ಎನ್ ಯಲಚಿಗೆರೆ ಅವರ ಸುಜನರ ಕೋಳಾಲ ಆದಿ ಆಧುನಿಕ ಕೃತಿ ಲೋಕಾರ್ಪಣೆ ಮಾಡಿ ಸ್ವಾಮೀಜಿ ಮಾತನಾಡಿದರು. ಪಾಶ್ಚಿಮಾತ್ಯ ದೇಶಗಳ ಸಂಸ್ಕೃತಿಗೂ ಭಾರತೀಯ ಸಂಸ್ಕೃತಿಗೂ ಬಹಳ ವ್ಯತ್ಯಾಸವಿದೆ. ನಾವು ಕಲೆ ಸಾಹಿತ್ಯ ಪ್ರಕೃತಿಯನ್ನು ಆರಾಧಿಸುತ್ತಾ ನಮ್ಮ ಬದುಕಿನೊಂದಿಗೆ ಬೆಸೆದುಕೊಂಡು ಬಂದಿದ್ದೇವೆ. ಕಲೆ ಸಾಹಿತ್ಯಕ್ಕೆ ನಮ್ಮ ಸಮಾಜದಲ್ಲಿ ಉತ್ತಮ ಗೌರವವಿದೆ. ಸಾಹಿತ್ಯಕಾರನಿಗೆ ಮನ್ನಣೆ ನೀಡುವ ಸಂಸ್ಕೃತಿ ನಮ್ಮದು ಎಂದು ಹೇಳಿದರು. ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಪ್ರತಿಭೆಗಳು ಹುಟ್ಟಿಕೊಂಡು ಬೆಳಕು ಕಾಣದೇ ಹೋಗುತ್ತವೆ. ಕಲೆ ಸಾಹಿತ್ಯ ಸಂಗೀತದ ಅಂತಹ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ವೇದಿಕೆ ಕಲ್ಪಿಸುವ ಕಾರ್ಯಕ್ಕೆ ಎಲ್ಲರೂ ಸಹಕರಿಸಬೇಕು ಎಂದು ಸ್ವಾಮೀಜಿ ಹೇಳಿದರು. ಕೆಪಿಸಿಸಿ ಉಪಾಧ್ಯಕ್ಷರು, ಹಾಲಪ್ಪ ಪ್ರತಿಷ್ಠಾನ ಅಧ್ಯಕ್ಷರೂ ಆದ ಮುರಳೀಧರ ಹಾಲಪ್ಪ ಮಾತನಾಡಿ, ಇಂದು ಹಳ್ಳಿಗಳಲ್ಲಿ ಇದ್ದ ನಮ್ಮ ಮೂಲ ಸಂಸ್ಕೃತಿ ಆಚರಣೆಗಳು ನಶಿಸುತ್ತಿವೆ. ಹಳ್ಳಿ ವಾತಾವರಣವನ್ನೇ ಮರೆಯಾಗುತ್ತಿದೆ. ಇಂದು ಹಳ್ಳಿಗಳಲ್ಲಿ ವಯೋವೃದ್ಧರು ಮಾತ್ರ ಉಳಿದಿದ್ದಾರೆ. ಯುವಜನರು ಬದುಕು ಕಟ್ಟಿಕೊಳ್ಳಲು ಉದ್ಯೋಗ ವ್ಯವಹಾರಕ್ಕಾಗಿ ನಗರಗಳಲ್ಲಿ ನೆಲೆಸಿದ್ದಾರೆ. ಈ ಬದಲಾವಣೆ ನಮ್ಮ ಸಾಂಸ್ಕೃತಿಕ ಬದುಕಿಗೆ ಧಕ್ಕೆ ತಂದಿದೆ ಎಂದು ಹೇಳಿದರು. ನಮ್ಮ ಸಮುದಾಯದವರಿಗೆ ಎಲ್ಲ ರೀತಿಯ ಶಕ್ತಿ ಸಾಮರ್ಥ್ಯವಿದ್ದರೂ ಸರ್ಕಾರದ ಮಟ್ಟದಲ್ಲಿ ಕೇವಲ ಸಣ್ಣ ಪುಟ್ಟ ಸಮಿತಿಗಳಲ್ಲಿ ಸದಸ್ಯರಾಗಿಯೋ ನಿಗಮ ಮಂಡಳಿ ಸದಸ್ಯರಾಗಿಯೋ ಸೀಮಿತರಾಗುವಂತಹ ಪರಿಸ್ಥಿತಿ ಬಂದಿದೆ. ಪ್ರಶ್ನಿಸುವ, ಧ್ವನಿ ಮಾಡುವ ಶಕ್ತಿ ಬೆಳೆಸಿಕೊಳ್ಳದಿದ್ದರೆ ನಾವು ಅಷ್ಟಕ್ಕೆ ಸೀಮಿತವಾಗಿ ಬಿಡುತ್ತೇವೆ. ಧ್ವನಿ ಎತ್ತಬೇಕು, ಅವಕಾಶಗಳನ್ನು ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಉಪನ್ಯಾಸಕರಾದ ಡಾಕ್ಟರ್ ರಾಮಲಿಂಗೇಶ್ವರ, ಡಾಕ್ಟರ್ ಎಒ ನರಸಿಂಹಮೂರ್ತಿ ಕೃತಿ ಕುರಿತು ಮಾತನಾಡಿದರು. ಸುಜನರ ಕೋಳಾಲ ಆದಿ ಆಧುನಿಕ ಕೃತಿಯ ಲೇಖಕ ಉಮೇಶ್ ಎನ್ ಯಲಚಿಗೆರೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ ಖಜಾಂಜಿ, ಎಂಎಚ್ ನಾಗರಾಜ್, ಕಸಾಪ ಮಾಜಿ ಅಧ್ಯಕ್ಷೆ ಬಾಹ ರಮಾಕುಮಾರಿ, ಅಖಿಲ ಕುಂಚಿಟಿಗ ಮಹಾಮಂಡಳ ಅಧ್ಯಕ್ಷ ಎಚ್ ರಂಗಹನುಮಯ್ಯ, ಉಪನ್ಯಾಸಕ ಡಾಕ್ಟರ್ ಕೆವಿ ಮುದ್ದುವೀರಪ್ಪ, ಕೆಂಪೇಗೌಡ ಬ್ಯಾಂಕ್ ಅಧ್ಯಕ್ಷ ಎಲ್ ಲಿಂಗಣ್ಣ, ಕೋಳಾಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಜಿ ಶ್ರೀನಿವಾಸಮೂರ್ತಿ, ಮಾರುತಿ ಕಲಾ ಸಂಘದ ಅಧ್ಯಕ್ಷ ಬಿಆರ್ ಅನೀಶ್, ಕುಂಚಶ್ರೀ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಡಿಕೆ ರಂಗನಾಥ್, ಸಾಹಿತಿ ರುದ್ರಮೂರ್ತಿ, ಯಲೆರಾಂಪುರ ಮೊದಲಾದವರು ಭಾಗವಹಿಸಿದ್ದರು. ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ, ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ, ಹಾಗೆಯೇ ಈ ಕೃತಿನ ರಚನೆ ಮಾಡಿರತಕ್ಕಂಥವ್ರು ಉಮೇಶ್ ಅಣ್ಣವರು 5ನೇ ಪುಸ್ತಕ ಇದು. ಸುಜನರ ಕೋಳಾಲ ಅಂದ ತಕ್ಷಣವೇ ಈ ಕೋಳಾಲದಲ್ಲಿ ಇಲ್ಲಿ ಕೂತಿರೋರು ಎಲ್ಲರಿಗೂ ಆಶ್ಚರ್ಯ ಆಗ್ತದೆ. ನಮಗೇನು ಸುಜನರು ಅಂದ್ಬಿಟ್ರು, ಸಜ್ಜನರು ಅಂದ್ಬಿಟ್ರು ಕೋಳಾಲದವರು ಅಂತೇಳಿ. ಇಡೀ ತುಮಕೂರು ಜಿಲ್ಲೆಯಲ್ಲಿ ಉಡುಪಿ, ಚಿಕ್ಕನಾಗಪಲ್ಲಿ, ತುರುವೇಕೆರೆ ಬಿಟ್ಟರೆ ಹೈಯೆಸ್ಟ್ ಪೊಲೀಸ್ ಕೇಸ್ ಇರೋದೇ ಕೋಳಾಲ ಪೊಲೀಸ್ ಸ್ಟೇಷನ್. ಎಲ್ಲಿ ಹೈಯೆಸ್ಟ್ ವೈಟ್ ಸ್ಟೋರ್ಗಳಿದ್ದಾವೆ ಅಂತ ಹೇಳಿದರೆ ಅವು 2-3 ತಾಲೂಕು ಬಿಟ್ಟರೆ ಕೋಳಾಲ ಹೋಗಿದೆ. ಅದನ್ನು ಕೂತಿರೋರೆಲ್ಲರೂ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ವಿ. ಇತ್ತೀಚೆಗೆ ಹೊಸ ಪೀಳಿಗೆ ಹೆಚ್ಚಿಗೆ ಜನ ಅಧಿಕಾರಿಗಳಾಗ್ತಾ ಇದ್ದಾರೆ. ಕೋಳಾಲ ಹೋಬಳಿಯಿಂದ ಮೇಷ್ಟ್ರುಗಳಾಗ್ತಾ ಇದ್ದಾರೆ, ಉದ್ಯಮಿಗಳಾಗ್ತಾ ಇದ್ದಾರೆ, ವ್ಯಾಪಾರ ವಹಿವಾಟುಗಳಿಗೆ ಹೋಗ್ತಾ ಇದ್ದಾರೆ. ಈಗ ಊರ ಕಡೆ ಹೋದರೆ 60-70 ವರ್ಷದ ಮೇಲ್ಪಟ್ಟವ್ರು ಸಿಗ್ತಾರೆ ಹೊರತು ಹುಡುಗರುಗಳು ನೋಡೋದೇ ಕಡಿಮೆ ಆಗಬೇಕು. ಕೊನೆಯ ಗುರಿಯನ್ನು ಮುಟ್ತಾರೆ. ಹಾಗೆ ಒಂದು ಕೃತಿಯ ಪ್ರಾರಂಭದಲ್ಲಿ ಇಲ್ಲಿ ತನಕ ಬಂದಂಥ ಎಲ್ಲ ಅಡೆತಡೆಗಳನ್ನು ದಾಟಿ ಇವತ್ತು ಕೃತಿಯನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ಕೆ ತಂದಿದ್ದಾರೆ. ಅವರು ಇಲ್ಲಿ ಬಂದಂಥ ಸಂದರ್ಭ ನಾನು ತಿಳಿಸಿದ್ದೆ, ಕೇವಲ 2 ಗಂಟೆ ಮಾತ್ರ ಕಾರ್ಯಕ್ರಮ ಮುಗಿಸೋಣ, ಹೆಚ್ಚಿನ ಜನರನ್ನು ಮಾತನಾಡೋದಕ್ಕೆ ನೀವು ಅಪೇಕ್ಷೆ ಪಟ್ಟರೆ ಬಹುಶಃ ಕೇಳ್ತಕ್ಕಂಥ ಸಂಖ್ಯೆ ಕಡಿಮೆ ಆಗುತ್ತೆ.
ಕಡಿಮೆ ಮಾಡಿ ಅಂತ ಹೇಳಿದ್ರೆ ಇಲ್ಲ ಸರ್, ನಮ್ಮ ಕೋಲಾರದವರು, ಎಲ್ಚಿಗೆದವರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನನ್ನ ಅಭಿಮಾನಿಗಳು ಸಾಕಷ್ಟು ಜನ ಬರ್ತಾರೆ, ಅದಕ್ಕೋಸ್ಕರ ಅವರೆಲ್ಲರೂ ಮಾತನಾಡಬೇಕು, ಅದಕ್ಕೋಸ್ಕರ 2 ಗಂಟೆ ಬೇಕೇ ಬೇಕು ಅಂತೇಳಿ ವಾದವನ್ನು ಮಾಡಿ ಅವರು ಸಮಯವನ್ನು ನಿಗದಿಪಡಿಸ್ಕೊಂಡ್ರು. ಬಹುಶಃ ಈ ದಿನ ಇನ್ನೂ ಮಾತನಾಡೋರು ಇದ್ದಾರೆ, ಆದರೆ ಸಮಯದ ಅಭಾವದಿಂದ ಅವರೆಲ್ಲರಿಗೂ ಕೂಡ ಅವಕಾಶ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಾನು ಉಮೇಶ್ ಅವರಿಗೆ ಕೋರ್ಪಡ್ತಕ್ಕಂಥ ಇಷ್ಟೇ, ನಿಮ್ಮ ಊರಿನ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಜನಜೀವನ ಚಿತ್ರವನ್ನು ಕೊಟ್ಟಿದ್ದೀರಿ. ಇನ್ನು ಮುಂದೆ 2-3 ಅಂತಕ್ಕಂಥ ಸಂಚಿಕೆಗಳನ್ನು ಬರುವಂತೆ ಕಂತುಗಳಲ್ಲಿ ಒಳ್ಳೆಯ ಕಾರ್ಯಕ್ರಮ. ಯಾವಾಗಲೂ ನನಗೆ ಉಮೇಶ್ ಅವರು, ನನ್ನ 10 ವರ್ಷ ಹಿಂದೆ ನೋಡಿದಂಥ ಉಮೇಶ್ ಅವರು, ಈಗ ನೋಡೋ ಉಮೇಶ್ ಅವರು ತುಂಬ ವ್ಯತ್ಯಾಸ ಇದೆ. ಬಹುಶಃ ಒಂದು ಮೃಗದಿಂದ ಮನುಷ್ಯತ್ವ, ಮನುಷ್ಯನಿಂದ ಮೃಗತ್ವ ಅನ್ನುವಂಥ ವಿಧವನ್ನು ನೋಡ್ಕೊಳ್ಳೋದಾದರೆ, ನಾನು ನೋಡಿದಂಥ ಉಮೇಶ್ಗೂ ಇವಾಗಿನ ಉಮೇಶ್ಗೂ ಲಾಟ್ ಆಫ್ ಡಿಫ್ರೆನ್ಸ್. ನಾನು ಬಹುಶಃ ಪುಸ್ತಕವನ್ನು ಬರೀಬೋದು, ಒಂದು ಪುಸ್ತಕವನ್ನು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಬಿಡುಗಡೆ ಮಾಡಿದಾಗ ನಾನು ಆ ಪುಸ್ತಕನ ಬೇಕು ಅಂತಲೇ ತರಿಸ್ಕೊಂಡೆ, ಓದ್ತಾ ಇದ್ದೆ. 2ನೇದು ನಮ್ಮ ಮಠದಲ್ಲಿ ಬಿಡುಗಡೆ ಆದಾಗ ನಾನು ಹೇಳಿದೆ, ಈ ಕವನ, ಹಾಡು, ಇವೆಲ್ಲ ಕುರಿ ಮೇಕೆ ಬೇಕಾದಷ್ಟನ್ನು ಬರೀತಾ ಇದ್ದಾರೆ, ನಿಮ್ಮಲ್ಲಿರುವಂಥ ವಿಚಾರಧಾರೆಗಳು ಏನಾದರೂ ಒಂದಿಷ್ಟು ಸ್ಟ್ರಾಂಗಾಗಿ ಎವಿಡೆನ್ಸ್ ಉಳಿಯುವಂಥ ಒಳ್ಳೆ ಕೆಲಸ ಮಾಡಿ ಅಂತೇಳಿ ಅವರಿಗೆ ಬಂದಾಗ ಹೇಳಿದ ಒಂದಷ್ಟು ಬರ್ಕೊಂಡು ತಂದಿದ್ದು. ಅದರಲ್ಲಿ ನೆಕ್ಸ್ಟ್ ಗ್ರಂಥದ್ದು ಹೇಳಿದ್ರು, ಮುರಳೀಧರ ಆಲಾಪನವ್ರು ಹೇಳಿದಾಗ ಇದರೊಳಗೆ ಅದು ಸೇರ್ಕೊಂಡ್ಬಿಟ್ಟಿತ್ತು. ಸ್ವಲ್ಪ ಅದನ್ನೆಲ್ಲ ಫಿಲ್ಟ್ರ್ ಮಾಡಿ 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 ಅಂತ ಹೇಳಿದೆ. ಜೊತೆಗೆ ಯಲೆರಾಂಪುರದ ಕೆರೆ ಸೇರಿಸಿ ಅಂತ ನಾನು ಹೇಳೋದಕ್ಕಿಂತ ಯಲೆರಾಂಪುರದ ಕೆರೆಗೆ ಅವತ್ತು ಪ್ಲಾನ್ ಮಾಡಿದಂಥ ಸರ್ವ ವಿಶ್ವೇಶ್ವರಯ್ಯರು ಅನ್ನುವಂಥದ್ದನ್ನು ನಾವು ಮನಗಾಣಬೇಕಾಗ್ತದೆ. ಹಾಗಾಗಿ ಅದನ್ನೆಲ್ಲ ಬರಲಿ ಅಂತೇಳಿ ಒಳ್ಳೆ ಮುದ್ರಣ ಮಾಡಿದರು. ನನಗೆ ಉಮೇಶ್ ಅವರು ಸಿಕ್ಕಿದಾಗಲೇ ಹೇಳ್ತೀನಿ, ಯಾವುದೋ ರಾಜಕಾರಣಕ್ಕೆ ಹೋಗಿ ಎಲ್ಲರ ಹತ್ರನೂ ಬಯಸ್ಕೊಂಡು ಎಲ್ಲರ ಹತ್ರ ನಿಂದನೆಗೆ ಒಳಗಾಗೋ ಬದಲು ಇವತ್ತು ಈ ಪುಸ್ತಕವನ್ನು ಓದಿ, ಇವತ್ತು 10 ವರ್ಷದ ಹಿಂದೆಂದ ಉಮೇಶ್ ಸಿಕ್ತಿತ್ತಂಥ ಗೌರವ, ಈ ಸಾಹಿತ್ಯ ಲೋಕಕ್ಕೆ ಬಂದಂಥ ಗೌರವ ಅವ್ರಿಗೆ ತಿಳಿದಂಗೆ ಸಾಕಷ್ಟು ಬದಲಾವಣೆಗಳಾಗಿದೆ. ಪ್ರಕಟಿಸಿದರು. ತನ್ಮೂಲಕ ಕವಿಯಾಗಿ, ತದನಂತರದಲ್ಲಿ ಸಾಹಿತಿಯಾಗಿ, ಇತಿಹಾಸ ಸಂಶೋಧಕರಾಗಿ, ಈಗ ಸುಜನರ